ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರದ ಸಿದ್ಧತೆ ನಡೀತಿದೆ. ಶಾಪಿಂಗ್ ತಾಣಗಳೆಲ್ಲ ಲಕಲಕ ಅಂತಿವೆ. ಮಾರುಕಟ್ಟೆ ತುಂಬೆಲ್ಲ ಹೂ ಹಣ್ಣುಗಳು ಘಮಗುಡ್ತಿವೆ. ರೆಡಿಮೇಡ್ ವರಮಹಾಲಕ್ಷ್ಮಿ ಗಮನ ಸೆಳೆತಿದ್ರೆ ಬೆಲೆ ಏರಿಕೆ ನಡುವೆ ಖರೀದಿ ಭರಾಟೆ ಜೋರಾಗಿದೆ. ಮಹಿಳೆಯರ ಅಚ್ಚುಮೆಚ್ಚಿನ ಸಂಭ್ರಮ ಸಡಗರದಿಂದ ಆಚರಿಸೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಲಕ್ಷ್ಮಿಯ ಬೆಳ್ಳಿ ಮುಖವಾಡ, ಎಲ್ಲೋ ಮುಖವಾಡದ ಲಕ್ಷ್ಮಿ ಕೂರಿಸಿ ಸಂಭ್ರಮಿಸುತ್ತಿದ್ದ ಸಿಟಿ ಮಂದಿ ಹೊಸ ಟ್ರೆಂಡ್ ಕೇಳ್ತಿದ್ದಾರೆ. ಹೀಗಾಗಿ ಈ ಬಾರಿಯ ಹಬ್ಬಕ್ಕೆ ತಂಜಾವೂರ್ ಪೇಂಟಿಂಗ್ ಲಕ್ಷ್ಮಿ ಮುಖವಾಡಗಳು ಲಗ್ಗೆ ಇಟ್ಟಿವೆ. ಕಳಸಕ್ಕೆ ಸೀರೆ ಉಡಿಸೋದು ಕಷ್ಟ ಅನ್ನೋರಿಗಾಗಿ ರೆಡಿಮೇಡ್ ವರಮಹಾಲಕ್ಷ್ಮಿ ಸೆಟ್ ಕೈ ಬೀಸಿ ಕರಿತಿದೆ. ಇತ್ತ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಆದರೆ ಹೂ ಹಣ್ಣುಗಳ ರೇಟ್ ಗ್ರಾಹಕರ ಕೈ ಸುಡ್ತಿದೆ. ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ ಹೂವಿನ ಬೆಲೆ ಗಗನಕ್ಕೇರಿದೆ. 1 ಮೊಳ ಸೇವಂತಿಗೆ 50 ರೂಪಾಯಿ, ಮಲ್ಲಿಗೆ 60 ರೂಪಾಯಿ, ಕನಕಾಂಬರ 60 ರೂಪಾಯಿ, ರೋಸ್ 40 ರೂಪಾಯಿಗೆ ಮಾರಾಟವಾಗ್ತಿದೆ. ನಾಳೆ ರೇಟ್ ಮತ್ತಷ್ಟು ಹೆಚ್ಚಾಗಲಿದೆ. ಇನ್ನು ತರಕಾರಿ ರೇಟ್ 10 ರಿಂದ 20 ರೂಪಾಯಿ ಹೆಚ್ಚಾಗಿದ್ರೆ ಫ್ರೂಟ್ಸ್ ರೇಟ್ ಡಬಲ್ ಆಗಿದೆ. 1 ಕೆಜಿ ಆಪಲ್ 300 ರೂಪಾಯಿ, ಏಲಕ್ಕಿ ಬಾಳೆ 140, ದಾಳಿಂಬೆ 250 ರೂಪಾಯಿ ತಲುಪಿದೆ. ರೇಟ್ ಹೆಚ್ಚಾದ್ರೂ ಗ್ರಾಹಕರು ಹಬ್ಬ ಅಲ್ವಾ ಏನ್ ಮಾಡೋದು ಅಂತಿದ್ದಾರೆ. ಏನು ತಗೊಳಕ್ಕಾಗಲ್ಲ, ಹಬ್ಬ ಮಾಡಬೇಕು ಬಿಡಬೇಕು ಅನಿಸ್ಬಿಟ್ಟಿದೆ. ಎಲ್ಲ ರೇಟ್ ಹೂವಕ್ಕೆ ಆಗುತ್ತೆ. ಹಣ್ಣುಗಳು ಅಷ್ಟೇ, ಹಣ್ಣುಗಳು ಸ್ವಲ್ಪ ಪರವಾಗಿಲ್ಲ. ನಮ್ಮಂತ ಬಡವ್ರು ಹೆಂಗೆ ಎಲ್ಲ ತಗೊಂಡು ಮಾಡೋಕ್ಕಾಗುತ್ತೆ? ಇಷ್ಟೊಂದು ರೇಟ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಬೆಂಗಳೂರಷ್ಟೇ ಅಲ್ಲ, ಆನೇಕಲ್ನಲ್ಲೂ ಹಬ್ಬಕ್ಕೆ ಮಾರ್ಕೆಟ್ ಗಿಜಿಗಿಜಿ ಅಂತಿತ್ತು. ಸಿಂಗೇನ ಅಗ್ರಹಾರ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ಸೇರಿತ್ತು. ರಾಮ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.